ಜಾಯ್ನ್ ಆಗಿದ್ದು ಆಫ್ಟರ್ 2 months. ಪ್ರಕಾಶ್ ಗುರು ಇಸ್ ಹಿಯರ್ ಮೇಡಮ್. ನನಗೆ ಗೊತ್ತಿಲ್ಲ. ನಾನು ಹೊರಗಡೆ ಬಂದು ಫಸ್ಟ್ ಕ್ವಶನ್ ಕೇಳಿದ್ದು ಜಾಯ್ನ್ ಆದಮೇಲೆ, ಸರ್ ಕಸ್ಬರ್ಗಿಯಲ್ಲಿದೆ, ಕಸ್ಬರ್ಗಿಯಲ್ಲಿದೆ ಹೇಳಿ ಸರ್, ಭಾಳ ಹೊಲಸಾಗಿದೆ ಕಾಲೇಜ್ ಅಂತ ಹೇಳಿ. ಯಾರೂ ಕ್ಲೀನ್ ಇದ್ದಿರಲಿಲ್ಲ. ನನ್ನ ಟೇಬಲ್ ನಾನೇ ಕ್ಲೀನ್ ಮಾಡ್ತಿದ್ದೆ, ನನ್ನ ಚೇರ್ ನಾನೇ ಕ್ಲೀನ್ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಾನು ಗುರುವರಿಗೆ ಹೇಳಿದೆ, ನೋಡೋಣ ಕಸ್ಬರ್ಗಿ ಆಚೆ ಕಡೆ ಇದೆ, ತೋರಿಸ್ತೀನಿ ಬನ್ನಿ ಅಂತ. ನಾನು ಹೊರಗೆ ಹೋದಾಗ ಅಲ್ಲಿ 2 ಚಪ್ಪಲಿ ಕಾಣಿಸಿದ್ರು. ಗುರು ಯಾರು ಬಂದಾರ ಕಾಲೇಜಲ್ಲಿ ವರಾಂಡದಲ್ಲಿ, ಯಾರು ಇಲ್ಲ, ಇಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ, ಸರ್ ನನ್ನ ಚಪ್ಪಲಿ ಇದೆ ಅಂತ. ನಿನ್ನ ಚಪ್ಪಲಿ ಕಾಲಾಗ ಹಾಕೊಂಡಿಲ್ಲ ಅಂತ. ಸರ್ ನಾವು ಪ್ರೈವೇಟ್ ಕಾಲೇಜಲ್ಲಿ ಡೆಪ್ಯುಟೇಷನ್ ಆಗಿ ಬಂದಿದ್ದೀನಿ, ಪ್ರಿನ್ಸಿಪಾಲ್ ಚೇಂಬರಲ್ಲಿ ನಾವು ಚಪ್ಪಲಿ ಹಾಕಲ್ಲ ಅಂತ. ದಿಸ್ ವಾಸ್ ಆ ಕ್ಷಣಕ್ಕೆ ನನಗೆ ಆ ಗುರುವಿಗೆ ನಾನು ಸಲಾಮ್ ಮಾಡ್ತೀನಿ. ಯಾಕಂದರೆ ಅವ್ರು ಹೇಳಿದೆ, ಗುರು ಈ ಥರದ ಫಾರ್ಮಾಲಿಟೀಸ್ ಬೇಡ ನಮ್ಮ ಕಾಲೇಜಲ್ಲಿ, ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಸಾಕು. ಚಪ್ಪಲಿ ಎಲ್ಲ ನಾನು ನನ್ನ ಜಾಗದಲ್ಲಿ ನೀನು ಇರ್ಬೋದಾಗಿತ್ತು, ನಿನ್ನ ಜಾಗದಲ್ಲಿ ನಾನು ಇರ್ಬೋದಾಗಿತ್ತು. ಇದೇ ಸೆಂಟೆನ್ಸ್ ನನ್ನ ಗುರುವಿಗೆ ಹೇಳಿದೆ. ಐ ಆಮ್ ಹಿಯರ್ ಆಸ್ ಎ ಪ್ರಿನ್ಸಿಪಾಲ್. ಏನೋ ಒಂದಷ್ಟು ಕಲ್ತಿದ್ದೀನಿ, ಅದಕ್ಕೆ ಪ್ರಿನ್ಸಿಪಾಲ್ ಆಗಿದ್ದೀನಿ ಅಷ್ಟೇ. ಅಲ್ಲಿ ಅವರಲ್ಲಿ ನನ್ನಲ್ಲಿ ಗೆದ್ದಿಲ್ಲ ಅಂತ ನಾನು ಭಾವಿಸ್ತೀನಿ. So I am always representing the small people, very very small people, not the big people. So ಈ ಥರದ ವಿಚಾರವನ್ನು ಇಟ್ಕೊಂಡು ನಾನು ಕಾರವಾರದಿಂದ ಪ್ರಾರಂಭ ಮಾಡಿರುವಂಥ ಸೇವೆ ಇವತ್ತು ಬೆಳಗಾವಿಯಲ್ಲಿ ಕೊನೆ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸ ಇದ್ದೀನಿ, ಇನ್ನೊಂದು 10 ದಿವಸ ನಾನು ಚಿಂತು ಮೇಡಮ್ ಎಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೀನಿ ಅವ್ರನ್ನೆಲ್ಲರನ್ನು ಕಲಿಸ್ಬೇಕು ಅಂತ ನಾವು ತಿಳಿಯಬೇಕು. ಅದು ನಾವು ನಿನ್ನೆ ನನಗೆಲ್ಲ ನನ್ನ ಕಾರವಾರ ಸ್ಟೂಡೆಂಟ್ಸ್ ಅದಕ್ಕೆ ಭಾಳ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ದೂರದಿಂದ more than 50 members came to Belgaum and we had a function. So ಆ ನೆನಪುಗಳು ಭಾಳಷ್ಟು ಇವೆ. ನನಗೆ ಅವ್ರು ಫಸ್ಟ್ ಹೇಳಿದ್ವಿ ಕಮಿಟಿಯವರು, ಫಸ್ಟ್ 4 ಮೀಟಿಂಗ್ ಮಾಡಿದಾಗ 4ನೇ ಮೀಟಿಂಗ್ ಆಗುವಾಗ ಈ ಕಮಿಟಿ ಮೆಂಬರ್ಸ್, ಈ ಪೂಜಾ ಮಾಡೋಕ್ಕಿದ್ದಾರೆ ಅವರೆಲ್ಲ ಇದ್ದಾರಲ್ಲ, ಅವ್ರು ಸರ್ ನೀವು 8 ನಿಮಿಷಕ್ಕಿಂತ ಜಾಸ್ತಿ ಮಾತಾಡೋಂಗಿಲ್ಲ. ಆದರೆ ಇವತ್ತು ನಾನು ಅವ್ರಿಗೆ ಹೂ ಅಂದಿದ್ದೀನಿ, ಅದು 8 ನಿಮಿಷ ಮಾತಾಡೋದು ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಯಾಕಂದರೆ ಆ ಭಾವನೆಗಳನ್ನು 8 ನಿಮಿಷದಲ್ಲಿ ಹೇಳಬೇಕಾದ್ರೆ ಬಹಳ ಕಷ್ಟಕರವಾದಂಥದ್ದು. ದಯವಿಟ್ಟು ಯಾರ್ದು ಹೆಸರು ನಾನು ತಗೊಳಕ್ಕಾಗಲ್ಲ. आप जैसे कुछ अनमोल लोगों से मेरा रिश्ता जुड़ गया, यही मेरे लिए बहुत काफी है. ನೀವೆಲ್ಲರೂ ಅನ್ಮೋಲ್ ಇದ್ದೀರಿ. ಇಂಥ ಅನ್ಮೋಲ್ ಜನರ ಜೊತೆಗೆ ನಾನು ನನ್ನ ಬಾಂಧವ್ಯ ಬಂದಿದೆ, ನನ್ನ ಋಣಾನುಬಂಧ ಬರೋಕ್ಕೋಗಿದೆ. ನನಗನ್ಸುತ್ತೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಯಾವಾಗಲೂ ಭೇಟಿಯಾಗಿದ್ದೀವಿ. ಇಲ್ಲಿ ಒಳಗಡೆ ಇದ್ದಂಥವ್ರಿಗೆ ಪ್ರತಿಯೊಂದು ಸಲ ನಾವು ಫಸ್ಟ್ ಟೈಮ್ ಯಾವಾಗಲೂ ಭೇಟಿಯಾಗಿದ್ದೀವಿ. ಅದು ಆ ಕ್ಷಣದಿಂದ ಇವತ್ತಿನವರೆಗೆ ಬಹುತೇಕವಾಗಿ 99.99% ಎಲ್ಲರ ಜೊತೆಗೆ ಆ ಕ್ಷಣ ಆ ಸಂಬಂಧ ನಾನು ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದಿದ್ದೀನಿ. ಅವರು ನನ್ನನ್ನು ಸರ್ವ್ ಮಾಡಿದ್ದಾರೆ, ಅವರು ನನ್ನ ಜೊತೆಗೆ ಇದ್ದಾರೆ. ಈ ಋಣಾನುಬಂಧ ಮಾಡುವಾಗಲಿ, ಬೆಳಗಾವಿ ಕಾಲೇಜಲ್ಲಿ ಜಾಗ ಹುಡುಕೋದಾಗಲಿ, ನಮ್ಮ ಮೇಡಮ್ ಡೈರೆಕ್ಟರ್ ಮೇಡಮ್ ಒಂದ್ಸಲ ಬಂದಾಗ ಸ್ವಲ್ಪ ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗಿ 8 ವರ್ಷ ಆಯ್ತು, ನೀವು ಈ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ
ನನ್ನ ಬೈಲಹೊಂಗಲ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಎಸ್.ಐ. ಸರ್ ಬಂದಿದ್ದಾರೆ. ಅವರು ಕೊಪ್ಪಳದಲ್ಲಿ ಇದ್ದಾರೆ. ಕೊಪ್ಪಳದಿಂದ ಸರ್ ಮೇಡಮ್ ಅವರು ಫುಲ್ ಜನ ಇವತ್ತು ಮುಂಜಾನೆ ವೆಹಿಕಲ್ ಮಾಡ್ಕೊಂಡು ಬಂದಿದ್ದಾರೆ. ಆ ಟೈಮಲ್ಲಿ ನಾನು ಇಷ್ಟು ಕೆಲಸ ಮಾಡಿದೆ. ಮೇಡಮ್ ಎಸ್.ಐ. ಸರ್ ಇಸ್ ಓಲ್ಡ್ ಪರ್ಸನ್. ನಾನು ಗೋವಾದಲ್ಲಿ PhD ಮಾಡಿ ವಾಪಸ್ ಬರ್ಬೇಕಾದ್ರೆ ನನ್ನ ಸೋಮಯ್ಯಜಿ ಇದ್ದಾರೆ. ಅವರು ಸ್ವಲ್ಪ ಕಂಪ್ಯೂಟರ್ ಕಲಿಸಿದ್ರು. ಕಂಪ್ಯೂಟರ್ ನನಗೂ ಬರ್ತಿರ್ಲಿಲ್ಲ. ಸ್ವಲ್ಪ ಕಂಪ್ಯೂಟರ್ ನಾನು ಕಲಿತೆ PhD ಆಗಬೇಕಾದ್ರೆ. ವಾಪಸ್ ಬಂದೆ ಬೈಲಹೊಂಗಲ ಕಾಲೇಜಿಗೆ. ಅಷ್ಟರಲ್ಲಿ ನಮ್ಮ ಕಾಲೇಜಿಗೆ 2